ಓಂ ಗ್ರಂಥ ಮಹಾತ್ಮೆ. ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ಧಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುವುದು. ಶ್ರೀ ಗಣೇಶಾಯ ನಮಃ. ಶ್ರೀ ಸಿದ್ಧಾರೂಢ ಸದ್ಗುರುವೇ ನಮಃ. 20ನೇ ಅಧ್ಯಾಯ. ಭಕ್ತನಿಗೆ ನೀ ಕಾಮಧೇನೋ ಅವರ ಇಚ್ಛೆಯ ನೀವುತಿ, ವ್ಯಕ್ತವಾಗಿಯೇ ಸಕಲ ಜನರೊಳು ನಿತ್ಯ ಸುಖವನು ಕಾಯುತಿ. ದೇಹ ಜ್ವಾಲೆಯ ಹಸ್ತಸ್ಪರ್ಶದಿ ಶಾಂತಪಡಿಸುವಿ ಸಿದ್ಧನೇ, ಸ್ನೇಹ ಭಾವದಿ ರಕ್ಷಿಸೆನ್ನನು ಇರುವೆ ಭವದೊಳು ಸಿದ್ಧನೇ. ಹೇ ಸದ್ಗುರು ಸಿದ್ಧಾರೂಢನೇ, ನಿನಗೆ ಜಯ ಜಯಕಾರವಿರಲಿ. ಗೂಢವಾದ ಸ್ವರೂಪವನ್ನರಿಯದೆ ಪ್ರೌಢವಾದ ನಿನ್ನ ಕುರಿತು ಶರಣು ಬಂದಂಥ ನಮ್ಮನ್ನು ಉದ್ಧಾರ ಮಾಡುವವನು ನೀನೇ ಇದ್ದಿ. ನಾವು ತ್ರಿಗುಣದೊಳ ಜಾಲದಲ್ಲಿಯೂ ಪಂಚಭೂತಗಳ ಮೇಳನದಲ್ಲಿಯೂ ಸಿಲುಕಿ ಬಹು ದುಃಖಪಟ್ಟೆವು. ಈ ಕಾಲದಲ್ಲಿ ನೀನೇ ಪ್ರಾಪ್ತನಾಗಿ ನಮ್ಮನ್ನು ಬಿಡಿಸುವಂಥವನಾಗು. ಸ್ವರೂಪವನ್ನು ಮರೆತು ನಾನಾತ್ವ ನೋಡುತ್ತಿರುವೆವು. ಚಿತ್ತವು ತ್ರಿಗುಣ ಉರುಳಿನೊಳಗೆ ಸಿಲುಕಿರುವುದು. ಸಕಾಮ ಕರ್ಮಗಳನ್ನು ಮಾಡುತ್ತಾ ಸಂಸ್ಕೃತಿಯ ದುಃಖವು ಪ್ರಾಪ್ತವಾಗುವಂಥದ್ದಾಗಿರುವುದು. ಇದು ಜನ್ಮ ಮರಣರೂಪ ಸಂಸಾರವು. ಇದರೊಳಗೆ ಎಲ್ಲೆಲ್ಲಿಯೂ ಕರ್ಮಜಾಲವೇ ಪಸರಿಸಿರುತ್ತದೆ. ಅಜ್ಞಾನ ಜೀವನೆಂಬ ಮೃಗವು ದುರ್ಧರವಾಗಿ ಭ್ರಮೆಗೊಂಡು ಅದರಲ್ಲಿ ಬೀಳುವುದು. ದಾರಿ ನೋಡುತ್ತಾ ಕಾಲನೆಂಬ ಬೇಡನು ಕುಳಿತಿರುವನು. ಜೀವನು ಹೇಗೆ ತಪ್ಪಿಸಿಕೊಳ್ಳುವನು ನೋಡೋಣ ಅನ್ನುವನು. ಕೂಡಲೇ ಸ್ವಪ್ರಕಾಶವನ್ನು ಹಾಕಿ ಜೀವನನ್ನು ತನ್ನ ಮುಖದ ಕಡೆಗೆ ಎಳೆಯುವನು. ಆ ಕಾಲನ ಕೈಯಲ್ಲಿ ಜೀವನು ಸಿಕ್ಕಿದನೆಂದರೆ ಪುನಃ ಜನ್ಮ ಮರಣ ಎಂದೂ ತಪ್ಪದು. ಆತನು ದುಃಖದಾಯಕವಾದ ಸಂಸಾರ ಚಕ್ರದ ಮೇಲೆ ಹಾಕಿ ಒಂದು ಕ್ಷಣ ಮಾತ್ರ ವಿಶ್ರಾಂತಿ ಕೊಡದೆ ತಿರುಗಿಸುವನು. ಏನಾದರೂ ಸತ್ಕರ್ಮ ಮಾಡಲಿಕ್ಕೆ ಹೋದರೆ ಕೂಡಲೇ ಅಲ್ಲಿ ಫಲಾಸೆಯನ್ನು ಹಾಕಿ ಜೀವನನ್ನು ಮತ್ತಿಷ್ಟು ಬಿಗಿಯಾಗಿ ತನ್ನ ಪಾಶದಲ್ಲಿ ಕಟ್ಟುವನು. ಹಾಗಾದರೆ ಇಂಥ ಜೀವನು ಜನ್ಮ ಮರಣರೂಪ ಸಂಸಾರದೊಳಗಿಂದ ತಪ್ಪಿಸಿಕೊಂಡು ಅಕ್ಷಯ ಸುಖವನ್ನು ಹೊಂದಲಿಕ್ಕೆ ಉಪಾಯ ಎಲ್ಲಿರುವುದು ಅಂದರೆ ಹೇಳುವೆನು ಕೇಳಿರಿ. ಒಂದೇ ಕ್ಷಣ ಸತ್ಸಂಗವು ಆಗುತ್ತಲೇ ಅದರ ಆನಂದಲೇಶವು ಹೃದಯದಲ್ಲಿ ಅನುಭವಿಸುವನು. ಅದರ ಮೂಲಕ ಸಂತ ಚರಣಗಳಲ್ಲಿ ಸಂಸ್ಕಾರವು ದೃಢವಾಗಿ ನಿಂತು ಮತ್ಯಾವುದು ಅಧಿಕ ಸುಖಕರವಾಗಿ ಕಾಣಿಸಲಾರದು. ಆಗ ದೃಢ ವೈರಾಗ್ಯವು ಹೃದಯದಲ್ಲಿ ತುಂಬಿ ವಿಷಯೇಚ್ಛೆಯು ದೂರವಾಗುವುದು. ಆ ದಿಸೆಯಿಂದ ನಿರ್ವಿಘ್ನನಾಗಿ ಪುರಾಣವನ್ನು ಶ್ರವಣ ಮಾಡುತ್ತಾನೆ ಮತ್ತು ವೇದಾಂತ ಶಾಸ್ತ್ರದಲ್ಲಿಯೇ ಮನಸ್ಸು ರಮಿಸುವುದು. ಏಕಾಗ್ರ ಮನಸ್ಸಿನಿಂದ ಶ್ರವಣ ಮಾಡುತ್ತಾ ಸ್ವರೂಪದಲ್ಲಿ ಆಸ್ತಿಕ್ಯ ಬುದ್ಧಿ ಉತ್ಪನ್ನವಾಗುವುದು. ಮನನ ಮತ್ತು ನಿಧಿಧ್ಯಾಸನಗಳಿಂದ ಜೀವೇಶ್ವರರ ಐಕ್ಯತ್ವವಾಗುವುದು. ಇಂಥ ಐಕ್ಯಜ್ಞಾನವು ಗುರುಕೃಪೆ ವಿನಃ ಎಂದೂ ಪ್ರಾಪ್ತವಾಗಲಾರದು. ಮತ್ತು ಈ ಜ್ಞಾನದಿಂದ ಬಹುಬಂಧನವು ಹರಿದು ಕಾಲನ ಪಾಶ ಖಂಡನವಾಗುವುದು. ಆದ್ದರಿಂದ ಸದ್ಗುರುವಿಗೆ ಶರಣು ಹೋಗಬೇಕು. ಆತನ ಕೃಪೆಯಿಂದಲೇ ಜೀವನು ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುವನು. ಆತನನ್ನೇ ಸಂಪೂರ್ಣ ಭಾವದಿಂದ ಭಜಿಸತಕ್ಕದ್ದು. ಇಲ್ಲದಿದ್ದರೆ ಭವಭಯವನ್ನು ಹೊಂದಬೇಕಾಗುವುದು. ಇರಲಿ, ಈಗ ಶ್ರೋತಾ ಜನರುಗಳಿರ
ಕಥಾನುಸಂಧಾನವನ್ನು ಶ್ರವಣ ಮಾಡುವಂಥವರಾಗಿರಿ. ಅದರಿಂದ ಭವಬಂಧನವು ಸಹಜವಾಗಿ ನಾಶ ಹೊಂದಿ ಆತ್ಮಜ್ಞಾನವು ಪ್ರಾಪ್ತಿಯಾಗುತ್ತದೆ. ವೇದಾಂತ ಧ್ವಜವನ್ನು ಏರಿಸಿದಂಥ ಶ್ರೀ ಸಿದ್ಧಾರೂಢ ಮಹಾರಾಜರು ಹುಬ್ಬಳ್ಳಿಯಲ್ಲಿದ್ದು ಭಕ್ತರ ಕಾರ್ಯಗಳನ್ನು ಅತ್ಯಾದರದಿಂದ ಪೂರೈಸುತ್ತಿರುವರು. ಒಂದಾನೊಂದು ಕಾಲದಲ್ಲಿ ಅನೇಕ ಭಕ್ತಜನರು ಕೂಡಿ ಸಂತ ಭೋಜನ ಮಾಡಿಸಬೇಕೆಂಬ ಇಚ್ಛೆಯಿಂದ ತಮ್ಮೊಳಗೆ ಸಾತಪ್ಪ ಎಂಬಾತನನ್ನು ಪ್ರಮುಖನನ್ನಾಗಿ ಮಾಡಿ ಸದ್ಗುರುವಿಗೆ ಪ್ರಾರ್ಥಿಸುವಂಥವರಾದರು. ಹೇ ಸಿದ್ಧಾರೂಢ ಸ್ವಾಮಿಗಳೇ, ಇಲ್ಲೇ ಸಮೀಪವಿರುವ ಮಾವನೂರೆಂಬ ಗ್ರಾಮದಲ್ಲಿ ಸಮಾರಾಧನೆಯನ್ನು ಮಾಡಲಿಚ್ಛಿಸುತ್ತೇವೆ. ತಾವಾದರೂ ಕೃಪಾ ಮಾಡಿ ಅಲ್ಲಿವರೆಗೆ ಬರಬೇಕಾಗಿರುತ್ತದೆ. ಅದಕ್ಕೆ ಸದ್ಗುರುಗಳು ತಥಾಸ್ತು ಅಂದರು. ಆಮೇಲೆ ಪಾಲಕಿ ತಯಾರಿಸಿ ಅದರ ಮೇಲೆ ಸ್ವಾಮಿಯವರನ್ನು ಕೂಡಿಸಿ ಹೊರಟರು. ಆ ಸಮಯದಲ್ಲಿ ಭಕ್ತರೆಲ್ಲ ಭಜನೆ ಮಾಡುತ್ತಾ ನಡೆಯುವಾಗ ಆ ಭಜನೆಯ ಘೋಷವು ಆಕಾಶದಲ್ಲೆಲ್ಲ ತುಂಬಿ ಆಗಿನ ಆನಂದವು ತ್ರಿಭುವನದಲ್ಲಿ ಪೂರಿತವಾಯಿತು. ಉತ್ಸವದಿಂದ ಮಾರ್ಗಕ್ರಮಿಸುತ್ತಾ ಮಾವನೂರು ಗ್ರಾಮಕ್ಕೆ ಬಂದು ಸಿದ್ಧಾರೂಢರನ್ನು ಇಳಿಸಿ ಒಂದು ಶುಭ ಗೃಹಕ್ಕೆ ಕರಕೊಂಡು ಹೋಗಿ ದಿವ್ಯ ಪೀಠದ ಮೇಲೆ ಕೂಡಿಸಿದರು. ಎಲ್ಲ ಪೂಜಾ ಸಾಮಗ್ರಿಗಳನ್ನು ತಂದು ಸದ್ಗುರುಗಳಿಗೆ ಷೋಡಶೋಪಚಾರಗಳಿಂದ ಪೂಜಾ ಮಾಡಿದರು. ಅನಂತರ ಸಾತಪ್ಪನು ಪಾಕಕ್ರಿಯೆ ಸಲುವಾಗಿ ಪಾಠಶಾಲೆಗೆ ಹೋದನು. ಅಲ್ಲಿ ಸಾವಿರಾರು ಮಂದಿ ದೆಸೆಯಿಂದ ಅಡಿಗೆಯು ತಯಾರಾಗುತ್ತಿತ್ತು. ಆಕೆ ಬಿರಾಂಜಿ ಅನ್ನ ಮಾಡುವುದಕ್ಕೋಸ್ಕರ ಒಂದು ಕಡಾಯಿಯೊಳಗೆ ಬೆಣ್ಣೆ ಕಾಯಿಸಲಿಕ್ಕೆ ಇಟ್ಟಿತ್ತು. ಕುದಿ ಬಂದು ತುಪ್ಪ ತಯಾರಾದ ಕೂಡಲೇ ಅದನ್ನು ಬಿರಾಂಜಿ ಮಾಡತಕ್ಕ ತಪೇಲಿಯೊಳಗೆ ಸುರಿಯುವುದರ ಸಲುವಾಗಿ ಸಾತಪ್ಪನು ಆ ಕಡಾಯಿಯನ್ನು ಒಂದು ಅರಿವೆಯಿಂದ ಹಿಡಿದು ಎತ್ತಿ ತಪೇಲಿಯ ಅಂಚಿಗೆ ಹಚ್ಚಿದನು. ಆ ಕೂಡಲೇ ಅದು ಕೈಯೊಳಗಿಂದ ಜಾರಿ ಭೂಮಿಗೆ ಬಿದ್ದು ತುಪ್ಪವೆಲ್ಲ ನಾಲ್ಕು ಕಡೆಗೆ ಸಿಡಿಯಿತು. ಅತಿ ಉಷ್ಣವಾದ ತುಪ್ಪವು ಸಾತಪ್ಪನ ಮೈ ಮೇಲೆ ತುಂಬ ಸಿಡಿದು ಅದರಿಂದ ಆತನ ಮೈಯೆಲ್ಲ ಉರಿಯ ಹತ್ತಿ ಕೂಡಲೇ ಗುಳ್ಳೆ ಎದ್ದವು. ಸಿದ್ಧಾರೂಢ, ರಕ್ಷಿಸು ರಕ್ಷಿಸು ಎಂದು ಕೂಗಿ ಸಾತಪ್ಪನು ನೆಲದ ಮೇಲೆ ಬಿದ್ದು ವ್ಯಥೆ ಸಹಿಸಲಾರದೆ ಮೂರ್ಛಾಗತನಾದನು. ಜನರೆಲ್ಲ ಗಾಬರಿಯಾಗಿ ನಾಲ್ಕು ಕಡೆಗೆ ಓಡಹತ್ತಿದರು. ಯಾರು ಔಷಧ ತರುತ್ತೇವೆ ಎನ್ನುತ್ತಾರೆ, ಯಾರು ಎಣ್ಣೆ ತಂದು ಹಚ್ಚುತ್ತಾರೆ ಮತ್ತು ಅನೇಕ ಉಪಚಾರಗಳನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ಈ ವರ್ತಮಾನ ಕೇಳಿ ಬಹಳ ಗಡಿಬಿಡಿಯಿಂದ ಸದ್ಗುರುಗಳು ಅಲ್ಲಿಗೆ ಬರುವಂಥವರಾದರು ಮತ್ತು ಆ ಭಕ್ತ ಶಿರೋಮಣಿಯಾದ ಸಾತಪ್ಪನ ಹತ್ತಿರ ಬಂದು ನೋಡುತ್ತಾರೆ. ಸಾತಪ್ಪನ ಪತ್ನಿ ಪುತ್ರರು ಭೂಮಿಯ ಮೇಲೆ ಬಿದ್ದ ಆತನನ್ನು ನೋಡಿ ಏನೇನೋ ಧೈರ್ಯ ಹಿಡಿಯಲಾರದೆ ಬಹಳ ಆಕ್ರಾಂತ ಮಾಡುವಂಥವರಾದರು. ಅವರನ್ನು ನೋಡಿ ಸದ್ಗುರು ಅನ್ನುತ್ತಾರೆ, ನೀವು ಏನೂ ಭಯಪಡಬೇಡಿರಿ. ಆತನು ಪರೋಪಕಾರಿ ಕೆಲಸದಲ್ಲಿ ಪ್ರವೃತ್ತನಾಗಿರುವಾಗ ಈ ಸಂಕಷ್ಟ ಬಂದಿರುವುದರಿಂದ ಸದ್ಗುರು ಆತನನ್ನು ಸರ್ವತಾ ರಕ್ಷಣೆ ಮಾಡುತ್ತಾನೆ. ಹೀಗೆಂದು ಆ ದಯಾಳುಗಳಾದ ಸದ್ಗುರುಗಳು ಸಾತಪ್ಪನ ಮೈ ಮೇಲೆ ಕೈಯಾಡಿಸಿ ಅಂದದ್ದೇನೆಂದರೆ, ಈ ತುಪ್ಪವು ತಣ್ಣಗದೆ, ಈತನು ಈಗಲೇ ಏಳುವನು. ಈ ಪ್ರಕಾರ ಅಂದು ನಿದ್ರಸ್ಥನಿಗೆ ಎಬ್ಬಿಸಿದಂತೆ ಸಾತಪ್ಪನ ಮೈ ಮೇಲೆ ಚಪ್ಪರಿಸಿ ಎಬ್ಬಿಸಿದರು. ಈ ಚಮತ್ಕಾರವನ್ನು ನೋಡಿ ಸರ್ವರು ಆಶ್ಚರ್ಯಭರಿತರಾಗಿ ಜೈ ಜಯಕಾರ ಮಾಡುವಂಥವರಾದರು. ಆಗ ಸಾತಪ್ಪನು ಎದ್ದು ಕುಳಿತುಕೊಂಡು ತನ್ನ ಮೈ ಮೇಲೆ ಕೈ ಸವರಿ ನೋಡಿ ಅನ್ನುತ್ತಾನೆ, ನನ್ನ ಮೈಗೆ ಹೇಗೆ ತುಪ್ಪ ಹತ್ತಿತು? ನಾನು ಸ್ನಾನ ಮಾಡಿ ಬರುವೆನು. ಹೀಗಂದು ತನ್ನ ಸುತ್ತಮುತ್ತಲು ನೋಡಿದ ಕೂಡಲೇ ಎಲ್ಲ ಸಂಗತಿ ನೆನಪಿಗೆ ಬಂದು ಮುಂದೆ ಸದ್ಗುರು ಕಂಡು ಆತನಿಗೆ ಅತ್ಯಂತ ಆನಂದ ಉಕ್ಕಿ ಬರುವಂತಹದ್ದಾಯಿತು. ಸಾತಪ್ಪನು ಅನ್ನುತ್ತಾನೆ, ಹೇ ದಯಾಳನೇ, ನೀನೇ ರಕ್ಷಣಕರ್ತ ಇರುವಾಗ್ಗೆ ಕಾಲನ ಸತ್ತ ಸಹ ನಮ್ಮ ಮೇಲೆ ನಡೆಯಲಾರದು. ನೀನು ಪ್ರತ್ಯಕ್ಷ ಲೀಲಾವತಾರಿಯಾದ ಈಶ್ವರನಿರುತ್ತಿ. ಪ್ರೇಮ ಭರದಿಂದ ಈ ಪ್ರಕಾರ ಅಂದು ಸಾತಪ್ಪನು ದೃಢವಾಗಿ ಸದ್ಗುರು ಚರಣಗಳನ್ನು ಹಿಡಿದು ಆಮೇಲೆ ಸ್ನಾನ ಮಾಡಲಿಕ್ಕೆ ಹೋದನು. ಆತನ ಶರೀರವೆಲ್ಲ ಗುರುಹಸ್ತ ಸ್ಪರ್ಶದಿಂದ ತಣ್ಣಗಾಗಿದ್ದು ಸ್ನಾನ ಮಾಡಿದ ಕೂಡಲೇ ಗುಳ್ಳೆಗಳು ಸಹ ಅಲ್ಲಿಂದಲ್ಲೇ ಕರಗಿ ಹೋದವು.
ಮತ್ತು ಶರೀರವು ಯಥಾಪ್ರಕಾರ ನಿರ್ಮಲವಾಯಿತು. ಮಹಾಕಾರ್ಯಕ್ಕೆ ಬಂದಂಥ ವಿಘ್ನವು ಶ್ರೀ ಸಿದ್ಧಕೃಪೆಯಿಂದ ತಪ್ಪಿಹೋಯಿತು. ಎಲ್ಲ ಜನರು ಆನಂದಭರಿತರಾಗಿ ಸದ್ಗುರುವನ್ನು ಬಹು ಪ್ರೇಮದಿಂದ ಪೂಜಿಸುವಂಥವರಾದರು. ಆಗ ಭೋಜನ ಕಾರ್ಯ ಆರಂಭವಾಯಿತು. ಸದ್ಗುರುಗಳು ಸ್ವತಃ ನೀಡಲಿಕ್ಕೆ ಬಂದರು. ಹಸ್ತದಲ್ಲಿ ಒಂದು ರೊಟ್ಟಿ ಹಿಡಿದುಕೊಂಡು ಅದರ ತುಂಡುಗಳನ್ನು ಊಟಕ್ಕೆ ಕೂತಿರುವ ಪ್ರತಿಯೊಬ್ಬ ಭಕ್ತನ ಬಾಯೊಳಗೆ ಹಾಕುತ್ತಾ ನಡೆಯುತ್ತಿದ್ದರು. ಎಲ್ಲರ ಭೋಜನ ಆಗುತ್ತಿರುವಾಗ ಆ ಸಿದ್ಧ ಮಾತೆಯು ಪಂಕ್ತಿಯೊಳಗೆ ಅಡ್ಡಾಡುತ್ತಾ ಯಾರೊಬ್ಬರ ಎಲೆಯ ಮೇಲೆ ಏನೊಂದು ವಸ್ತು ಕಡಿಮೆ ಆಯಿತೆಂದರೆ ಆ ಕೂಡಲೇ ಸದ್ಗುರುಗಳು ತಂದು ನೀಡುತ್ತಿದ್ದರು. ಸರ್ವಜನರು ಈ ಸದ್ಗುರುಗಳ ಆನಂದ ಮುಖವು ಭಕ್ತಜನರ ಭೋಜನ ಕಾಲದಲ್ಲಿ ಪ್ರಫುಲ್ಲಿತವಾದ ಶೋಭೆಯನ್ನು ನೋಡಿ ಭೋಜನಾನಂದಕ್ಕಿಂತ ಅಧಿಕವಾದ ಆನಂದವನ್ನು ಪಡುವಂಥವರಾದರು. ಸರ್ವರಿಗೂ ತೃಪ್ತಿಯಾದ ಬಳಿಕ ಸಿದ್ಧರು ತಾವು ಭೋಜನ ಮಾಡಿದರು. ಸದ್ಗುರು ಭಕ್ತ ಕಾರ್ಯವನ್ನು ಈ ರೀತಿಯಿಂದ ನಿರ್ವಿಘ್ನ ಮಾಡಿಸಿಕೊಟ್ಟನು. ಹೇಗೆ ಬಾಲಕನ ಆನಂದ ನೋಡಿ ತಾಯಿಗೆ ಆನಂದವಾಗುವುದೋ ಅಥವಾ ಪ್ರಜೆಗಳ ಸೌಖ್ಯದಿಂದ ರಾಜನು ಸುಖಪಡುವನೋ ಹಾಗೆ ಭಕ್ತರ ಸುಖದಿಂದಲೇ ಆತನು ಸುಖಪಡುವನು. ಭಕ್ತರ ತಂದೆ ತಾಯಿಯೆಂದು ಭಾವಿಸಲ್ಪಟ್ಟ ಸದ್ಗುರು ಅವರ ತಾಪವನ್ನು ಹರಣ ಮಾಡಿ ಅವರ ಪಾಪವನ್ನು ಕಳೆದು ಸುಖಸ್ವರೂಪವನ್ನು ತೋರಿಸುವನು. ಇರಲಿ, ಸದ್ಗುರುನಾಥರನ್ನು ಪಾಲಕಿ ಮೇಲೆ ಕೂಡಿಸಿ ಆನಂದದಿಂದ ಮೆರೆಸುತ್ತಾ ಭಕ್ತರು ಭಜನ ಘೋಷದಿಂದ ಸಿದ್ಧಾಶ್ರಮಕ್ಕೆ ಬಂದು ಇಳಿಸಿ ಜೈ ಜಯಕಾರ ಮಾಡಿ ಎಲ್ಲರೂ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗುವಂಥವರಾದರು. ಇಂಥ ನೀನು ಸದ್ಗುರುಮಾತಾ ಭಕ್ತ ಜನರಿಗೆ ಕೃಪೆಯಿಂದ ಒಲಿದು ತ್ರಿಭುವನವನ್ನು ಆನಂದದಿಂದ ತುಂಬಿಸಿದಿ. ಈಗ ಹೇ ಶ್ರೋತಾ ಜನರುಳಿರ, ಕಥೆಯ ಲಕ್ಷ್ಯಾರ್ಥವನ್ನು ಕೇಳುವಂಥವರಾಗಿರಿ. ಸಾತಪ್ಪನೇ ಜೀವನು. ಆತನು ಸ್ತ್ರೀ ಪುತ್ರಾದಿಗಳೆಂಬ ಜನರಿಗೋಸ್ಕರ ಮೋಹವೆಂಬ ತುಪ್ಪವು ಸುರಿಯುತ್ತಿರುವಾಗ ಅದು ಆತನಿಗೆ ಆವರಿಸಿಕೊಳ್ಳಲಾಗದೆ ಕೈತಪ್ಪಿ ದುಃಖದಿಂದ ಮೈ ತುಂಬ ಉರಿಯುತ್ತಿರುವಾಗ ದಯಾಗನನಾದ ಸದ್ಗುರು ಪ್ರಾಪ್ತನಾದನು. ಸದ್ಗುರು ಬಂದು ಆತನ ಮೈ ಮೇಲೆ ಬೋಧಹಸ್ತವನ್ನು ಸವರಿದ ಕೂಡಲೇ ಆತನು ಸಾವಧಾನನಾಗಿ ಮೋಹ ಸಂಬಂಧ ತಾಪವು ಶಾಂತವಾಗಿ ಇಚ್ಛೆಗಳೆಂಬ ಗುಳ್ಳೆಗಳು ಸಹ ಹೋದವು. ಬ್ರಹ್ಮಾನಂದನಾದ ನೀನು ಸದ್ಗುರುನಾಥನೇ ನನ್ನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ನನ್ನ ಭವಭಯ ನಿರಸನವಾಗುವುದಕ್ಕೋಸ್ಕರ ದಾರಿ ತೋರಿಸುವಂಥವನಾಗು. ಮುಂದಿನ ಅಧ್ಯಾಯದಲ್ಲಿ ಹೇ ಶ್ರೋತ ಜನರುಳಿರ, ಸುರಸ ಕಥೆಯನ್ನು ಸಾವಕಾಶವಾಗಿ ಶ್ರವಣ ಮಾಡುವಂಥವರಾಗಿರಿ. ಅದರ ಶ್ರವಣ ಮಾತ್ರದಿಂದ ಸರ್ವ ದೋಷಿಗಳು ನಿಮಿಷದೊಳಗೆ ಸುಟ್ಟು ಹೋಗು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅತಿ ಮಧುರವಾದ 20ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಶರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು.